ಜನಾರ್ದನ್ ರೆಡ್ಡಿ ಸೇರಿದಂತೆ 11 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಶಾಸಕ ಭರತ್ ರೆಡ್ಡಿ ಆಪ್ತ ಚಾನಾಳ್ ಶೇಖರ್ ದೂರು ನೀಡಿದ್ದಾರೆ. A1 ಆರೋಪಿ ಜನಾರ್ದನ್ ರೆಡ್ಡಿ, A2 ಸೋಮಶೇಖರ್ ರೆಡ್ಡಿ, A3 ಶ್ರೀರಾಮುಲು, A4 ಶ್ರೀನಿವಾಸ್ ಮೋತ್ಕರ್ ಸೇರಿದಂತೆ 11 ಜನರ ವಿರುದ್ಧವಾಗಿ ಈಗ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಾಸಕ ಭರತ್ ರೆಡ್ಡಿ ಏನಿದ್ದಾರೆ ಅವರ ಆಪ್ತ ಚಾನಾಳ್ ಶೇಖರ್ ನೀಡಿರುವಂತಹ ದೂರು ಇದು. ಹಾಗಾಗಿ ದೂರು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಸೇರಿದಂತೆ 11 ಜನರ ಮೇಲೆ ಸದ್ಯ ಎಫ್ಐಆರ್ ದಾಖಲಾಗಿದೆ. ಈ ರೀತಿಯಾಗಿರುವಂತಹ ಗಲಾಟೆ ಆಗಿದ್ದಕ್ಕೆ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತ ಸಾವನ್ನಪ್ಪಿರೋದಕ್ಕೆ ಜನಾರ್ದನ್ ರೆಡ್ಡಿ ಹಾಗೆ ಅವರ ಬೆಂಬಲಿಗರು ಕಾರಣ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನೊಂದು ಕಡೆ ಭರತ್ ರೆಡ್ಡಿ ಅವರು ಮಾಡ್ತಾ ಇರುವಂತಹ ಆರೋಪ, ಭರತ್ ರೆಡ್ಡಿ ಹಾಗೆ ಅವರ ಬೆಂಬಲಿಗರು ಮಾಡ್ತಾ ಇರುವಂತಹ ಆರೋಪ. ಈಗ A1 ಆರೋಪಿಯಾಗಿ ಜನಾರ್ದನ್ ರೆಡ್ಡಿ, A2 ಸೋಮಶೇಖರ್ ರೆಡ್ಡಿ, A3 ಆರೋಪಿಯಾಗಿ ಶ್ರೀರಾಮುಲು, A4 ಆರೋಪಿಯಾಗಿ ಶ್ರೀನಿವಾಸ್ ಮೋತ್ಕರ್ ಸೇರಿದಂತೆ ಇದೇ ರೀತಿಯಾಗಿ 11 ಜನರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಂದು ಕಡೆ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿಯ ಬ್ಯಾನರ್ ಕದನ ಮುಂದುವರಿತಾನೇ ಇದೆ. ಜನಾರ್ದನ್ ರೆಡ್ಡಿ ಮನೆಯ ಮುಂದೆ ಬೇಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ. 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಹೊರಗೆ ಬರ್ತಾ ಇಲ್ಲ. ಈ ವೇಳೆ ಗುಂಡು ತಗಲಿ ಇನ್ನು ಕಾಂಗ್ರೆಸ್ ಕಾರ್ಯಕರ್ತ ಏನು ಸಾವನ್ನಪ್ಪಿದ್ದಾನೆ, ಇದು ಒಂದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಸದ್ಯ 11 ಜನರ ಮೇಲೆ ಎಫ್ಐಆರ್ ಕೂಡ ಮಾಡಲಾಗಿದೆ. ಮೊದಲನೇ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಜನ ಒಂದು ಗಲಾಟೆಯಲ್ಲಿ ಸೇರಿರುವಂತಹ ದೃಶ್ಯ ಅದು. ಪೊಲೀಸರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಆ ಒಂದು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಪೊಲೀಸರು ಯತ್ನಿಸಿದ್ದಾರೆ. ಆದರೂ ಕೂಡ ಜೋರಾದ ಗಲಾಟೆಯಾಗಿದೆ. ಗಲಾಟೆಯ ನಂತರದಲ್ಲಿಯೂ ಕೂಡ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಈ ಒಂದು ಸಂಘರ್ಷದಿಂದ ಸಾವನ್ನಪ್ಪಿದ್ದಾರೆ. ಸರ್ ಬಂದೆ ಫೈರಿಂಗ್ ಮಾಡು ಸರ್ ಬಂದೆ ಬಳ್ಳಾರಿಯಲ್ಲಿ ಬ್ಯಾನರ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಈಗಾಗಲೇ ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ಅನ್ನುವಂತಾಗಿದೆ. ಜೋರಾದ ಗಲಾಟೆಯೂ ಕೂಡ ಆಗಿತ್ತು. ಹಾಗಾಗಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ರೆ ಸದ್ಯ ಈಗ 11 ಜನರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಯಾರ ಮೇಲೆಲ್ಲ ದೂರು ದಾಖಲಾಗಿದೆ ಅಂತ ಹೇಳಿ? ಖಂಡಿತ ದಿವ್ಯದಾಸ್, ಏನು ಜನವರಿ 3ರಂದು ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಘರ್ಷಣೆಯು ಕೂಡ ನಿನ್ನೆ ನಡೆದಿತ್ತು. ಏನು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ಏನು ಇಂದು ಬೆಳಗ್ಗೆ ಒಂದು ರವಾನೆ ಮಾಡಿರ್ತಕ್ಕಂಥದ್ದು. ಏನು ನಿನ್ನೆ ರಾತ್ರಿ 9 ಗಂಟೆಗೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಬ್ಯಾನರ್ ಗಳನ್ನ ಕಟ್ಟುವ ವೇಳೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮತ್ತು ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಪರಸ್ಪರ ಒಡೆದುಕೊಂಡು ತೀವ್ರ ಸ್ವರೂಪಕ್ಕೆ ಪಡೆದುಕೊಂಡಿತ್ತು. ಈ ಗಲಾಟೆ ಸಂಬಂಧಿಸಿದಂತೆ ಈಗಾಗಲೇ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಸೇರಿದಂತೆ ಏನು 11ಕ್ಕೂ ಹೆಚ್ಚು ಜನರ ವಿರುದ್ಧ ಈಗಾಗಲೇ ಬಳ್ಳಾರಿ ನಗರದ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಶಾಸಕ ಭರತ್ ರೆಡ್ಡಿ ಆಪ್ತ ಚಾನಾಳ್ ಶೇಖರ್ ದೂಡಿದ ದೂರಿನ ಅನ್ವಯ ಈಗಾಗಲೇ ಪ್ರಕರಣವನ್ನ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಕೂಡ ಒಂದು ಒತ್ತಾಯವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಬ್ಯಾನರ್ ಹಾಕೋ ವಿಚಾರದಲ್ಲಿ ಗಲಾಟೆ ಮಾಡಿದ್ದಾರೆ ಎಂದು ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು, ಹಾಕಿರುವ ಬ್ಯಾನರ್ ಕಿತ್ತು ಹಾಕಿ ಬೈದು ಮತ್ತು ದೌರ್ಜನ್ಯ ಮಾಡಿದ್ದಾರೆ ಅಂತ ಸದ್ಯ ದೂರಿನಲ್ಲಿ ಆರೋಪ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಶಾಸಕ ಜನಾರ್ದನ್ ರೆಡ್ಡಿ A1 ಆರೋಪಿಯಾಗಿದ್ದು, ಅವರ ಹಿರಿಯ ಸಹೋದರ ಸೋಮಶೇಖರ್ ರೆಡ್ಡಿ A2 ಮತ್ತು ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು A3 ಮತ್ತು ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕ ಹಾಗೂ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಮೋತ್ಕರ್ ಶ್ರೀನಿವಾಸ್ ಸೇರಿದಂತೆ ಒಟ್ಟು 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಪ್ರಕಾಶ್ ರೆಡ್ಡಿ, ವೆಂಕಟರಮಣ, ಮಾಜಿ ಬುಡಾಧ್ಯಕ್ಷ ಪಾಲಣ್ಣ ಮತ್ತು
ಎಸ್.ಟಿ. ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂತ ಕೆ. ದಿವಾಕರ್ ಮತ್ತು ಮಾರುತಿ ಪ್ರಸಾದ್, ದಮ್ಮೂರ್ ಶೇಖರ್ ಮತ್ತು ಇದು ಜನಾರ್ದನ್ ರೆಡ್ಡಿ ಅವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಅಲಿಖಾನ್ ವಿರುದ್ಧ ಈಗಾಗಲೇ 11 ಜನರ ವಿರುದ್ಧ FIR ದಾಖಲು ಮಾಡಿರ್ತಕ್ಕಂಥದ್ದು. ಏನು ಇಲ್ಲಿ ಪ್ರಮುಖವಾಗಿ ಕಲ್ಲು ತೆಗೆದುಕೊಂಡು ಗುಂಪಾಗಿ ಕಟ್ಟಿಗೆ ಮತ್ತು ಮಚ್ಚುಗಳನ್ನು ಜೊತೆಗೆ ಸೋಡಾ ಬಾಟಲಿಗಳನ್ನ ಹಿಡಿದುಕೊಂಡು ಹಲ್ಲೆ ಮಾಡಿದ್ದಾರಂತ ಒಂದು ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇನ್ನು ಸದ್ಯ ಗಲಾಟೆ ನಡೆದಿರ್ತಕ್ಕಂಥ ಏನು ಗಂಗಾವತಿ ಶಾಸಕ ಬಳ್ಳಾರಿ ನಿವಾಸದ ಮುಂದೆ ಈಗಾಗಲೇ ಪ್ರಸ್ತುತ ಸದ್ಯ ಶಾಂತ ವಾತಾವರಣ ಇರುತ್ತದೆ. ಒಂದು ಕಡೆ ಪೊಲೀಸ್ DR ವಾಹನ, ಮತ್ತೊಂದು ಕಡೆ ಪೊಲೀಸರು ಬಿಟ್ರೆ ಸದ್ಯ ಯಾರು ಕೂಡ ಅಲ್ಲಿಲ್ಲ. ಪೊಲೀಸ್ ಮೂಲಗಳ ಪ್ರಕಾರ ನಿನ್ನೆ ಆ ಗಲಾಟೆಯಲ್ಲಿ 9ಕ್ಕೂ ಹೆಚ್ಚು ಬುಲೆಟ್ಗಳು ಹೊರ ಬಂದಿರತಕ್ಕಂಥದ್ದು. ಬುಲೆಟ್ ಯಾವ ಪಿಸ್ತೂಲ್ ಇಂದ ಹೊರ ಬಂದಿದೆ ಅಂತ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಪ್ರಮುಖವಾಗಿ ನಿನ್ನೆ ಈ ಗಲಾಟೆಯ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ಆಗಿರ್ತಕ್ಕಂಥ ರಾಜಶೇಖರ್ ದೇಹದಲ್ಲಿ ಒಂದು ಗುಂಡು ಪತ್ತೆಯಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಪತ್ತೆಯಾಗಿದೆ. ಇದರ ಜೊತೆಗೆ FSL ತಂಡ ಕೂಡ ಇನ್ನುಳಿದ ಗುಂಡುಗಳನ್ನ ಕಲೆಕ್ಟ್ ಮಾಡಿಕೊಂಡಿದೆ. ಘಟನೆಗೆ ಸಂಬಂಧಪಟ್ಟಂತೆ ಕಾರದ ಪುಡಿ, ಸೋಡಾ ಬಾಟಲ್ ಎಲ್ಲವನ್ನ ಕೂಡ ಈ ತಂಡ ಪರಿಶೀಲನೆ ಮಾಡುತ್ತಿದೆ. ಇದರ ಜೊತೆಗೆ ಈಗಾಗಲೇ ಏನು ನಿನ್ನೆ ಗುಂಡೇಟಿಗೆ ಬಲಿಯಾಗಿರ್ತಕ್ಕಂಥ ರಾಜಶೇಖರ್ ಎನ್ನುವ ಆ ಯುವಕನ ಮೃತದೇಹವು ಈಗಾಗಲೇ ಬಳ್ಳಾರಿಯ ವಿಮ್ಸ್ ಶವಾಗಾರದಲ್ಲಿದ್ದು, ಈಗಾಗಲೇ ಸ್ಥಳಕ್ಕೆ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಭೇಟಿ ನೀಡಿ ಒಂದು ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಒಂದು ಸಾಂತ್ವನವನ್ನ ಹೇಳೋ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಇನ್ನು ಮಹತ್ವದ ಪ್ರಮುಖವಾದ ವಿಚಾರವೇನಂತಂದ್ರೆ, ಈಗಾಗಲೇ ಉಭಯ ನಾಯಕರು ಒಂದ್ ಕಡೆ ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಜೊತೆಗೆ ಶ್ರೀರಾಮುಲು ಸೇರಿ ಬೆಳಗ್ಗೆ 11 ಗಂಟೆಗೆ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಯಾವ ಮಹತ್ವದ ದಾಖಲೆಗಳನ್ನ ನೀಡಲಿದ್ದಾರೆ ಅಂತಕ್ಕಂಥದ್ದು ಸದ್ಯ ಕುತೂಹಲವಾಗಿರ್ತಕ್ಕಂಥದ್ದು. ದಿವ್ಯಾ ದಾಸ್. ಓಕೆ, ರಾಜಕಾರಣಿಗಳೇ ಈ ರೀತಿಯಾಗಿ ಕಿತ್ತಾಡಿದ್ರೆ ಜನಸಾಮಾನ್ಯರ ಕತೆ ಏನು ಅಂತ ಅವ್ರಿಗೇನು ಇದೇ ಸಂದೇಶ ಕೊಡ್ತಾರಾ ಹೇಗೆ ಅಂತ ಹೇಳಿ? ಖಂಡಿತ ದಿವ್ಯದಾಸ್, ಬಳ್ಳಾರಿ ರಾಜಕಾರಣ ಅಂದ್ರೆ ಒಂದ್ ರೀತಿಯಲ್ಲಿ ಆಂಧ್ರ ಸ್ಟೈಲಿಯ ರಾಜಕಾರಣ ಅಂತ ಹೇಳ್ಬೋದು. ಇದು ಈಗ ಕೇವಲ ಇದೊಂದೇ ಘಟನೆ ಅಲ್ಲ, ಈ ಹಿಂದೆ ಸಾಕಷ್ಟು ರೀತಿಯಲ್ಲಿ ಗಲಾಟೆಗಳು ಕೂಡ ಆಗಿವೆ. ಆದರೆ ಇಷ್ಟು ಮಟ್ಟದಲ್ಲಿ ಯಾವುದೇ ದೊಡ್ಡ ಗಲಾಟೆ ಕೂಡ ಆಗಿರ್ತಕ್ಕಂಥದ್ದು ಒಂದ್ ರೀತಿ ಬಳ್ಳಾರಿ ಅಂದ್ರೆ ಒಂದ್ ರೀತಿಯಲ್ಲಿ ಶಾಂತಿಯ ತೋಟ ಅಂತ ಹೇಳಿಕೊಳ್ಳುತ್ತಿತ್ತು. ಆದ್ರೆ ಈ ಹಿಂದೆ ನಡೆರ್ತಕ್ಕಂಥ ಕೆಲವೊಂದು ಪ್ರಮುಖ ಘಟನೆಗಳನ್ನು ನೋಡೋದಾದ್ರೆ ಇದೇ ಪ್ರಮುಖ ಘಟನೆ ಆಗಿರ್ತಕ್ಕಂಥದ್ದು. ಈ ರಾಜಕಾರಣಿಗಳ ಕಿತ್ತಾಟದಲ್ಲಿ ಜನಸಾಮಾನ್ಯರು ಸಾಯ್ತಕ್ಕಂಥದ್ದು ಇದು ಒಂದ್ ರೀತಿಯಲ್ಲಿ ಬೇಸರದ ವಿಚಾರ ಅಂತ ಕೆಲ ಕಾರ್ಯಕರ್ತರು ಕೂಡ ಮಾತನಾಡ್ಕೊಂತ ಇರೋದು. ಇದ್ದವರು ಉಳ್ಳವರು ಈ ರೀತಿಯಾಗಿ ಗಲಾಟೆ ಮಾಡಿದ್ರೆ ಸಾಮಾನ್ಯ ಕಾರ್ಯಕರ್ತನ ಪಾಡು ಏನು ಅಂತ ಬಳ್ಳಾರಿ ನಗರದಲ್ಲಿ ಸದ್ಯ ಚರ್ಚೆ ನಡೀತಿರ್ತಕ್ಕಂಥದ್ದು. ದಿವ್ಯಾ. ಓಕೆ ವೀರೇಶ್, ಹಾಗೆ ಮಾಹಿತಿ ಕೊಡ್ತಾ ಇದ್ರಿ, ಇನ್ನು ಬ್ಯಾನರ್ ಕಟ್ಟುವಂತ ಒಂದು ಈ ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಈ ಗಲಾಟೆ ನಡೆದಾದ್ರ ಮೇಲೆ ಪೊಲೀಸರು ಬಂದಿದ್ರ ಅಥವಾ ಯಾವುದೇ ರೀತಿಯಾದಂತ ಭದ್ರತೆನೇ ಇರ್ಲಿಲ್ವಾ ಅಲ್ಲಿ ಅಂತ? ಖಂಡಿತ ದಿವ್ಯದಾಸ್, ಏನಂತಂದ್ರೆ ಈ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಾಳೆ ನಡೆಯಬೇಕಾಗಿತ್ತು. ಇದು ಸಂಪೂರ್ಣವಾಗಿ ಸರ್ಕಾರಿ ಕಾರ್ಯಕ್ರಮ ಆಗಿರುವುದರಿಂದ ಜಿಲ್ಲಾಡಳಿತವೇ ಪ್ರಮುಖವಾಗಿ ಪಾತ್ರ ವಹಿಸಬೇಕಾಗಿತ್ತು. ಆದ್ರೆ ಎಲ್ಲೇ ಒಂದು ಕಡೆ ರಾಜಕಾರಣಿಗಳ ಕಪಿಮುಷ್ಟಿಯಿಂದ ಜಿಲ್ಲಾಡಳಿತ ಇಲ್ಲಿ ವೈಫಲ್ಯ ಎದ್ದು ಕಾಣ್ತದೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಶಾಸಕರು ಮತ್ತು ಹಾಲಿ ಶಾಸಕರು ಸೇರಿದಂತೆ ಮತ್ತು ಮಾಜಿ ಶಾಸಕರು ಸೇರಿದಂತೆ ಅನೇಕ ದಿನಗಳಿಂದ ಕಿತ್ತಾಟವೂ ಕೂಡ ನಡೀತಾ ಇತ್ತು. ಪ್ರಮುಖವಾಗಿ ನಿನ್ನೆ ಘಟನಾವಳಿಗಳ ಹಿನ್ನೆಲೆ ನೋಡೋದಾದ್ರೆ ಜನಾರ್ದನ್ ರೆಡ್ಡಿ ಮನೆ ಮುಂದೆನೆ ಬ್ಯಾನರ್ ಗಳನ್ನ ಹರಿದು ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಸಿಟ್ಟಾದ ಕೆಲ ಹಾಲಿ ಶಾಸಕರ ಬೆಂಬಲಿಗರು ಕೂಡ ಒಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಮುಂದಿರ್ತಕ್ಕಂಥ ಮನೆ ಮುಂದೆನೆ ಈ ರೀತಿ ಗಲಾಟೆ ನಡೆದಿದೆ. ಇದರಿಂದ ಸಾಕಷ್ಟು ಕೂಡ ಬೇಸರವಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು ಅಂತೇಳಿ ಕೆಲ ನಾಯಕರು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು. ಆಯಾ ಘಟನೆ ನಡೆದು ಅರ್ಧ ಗಂಟೆಯ ನಂತರ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂದ್ರೆ ನಿನ್ನೆ ತಾನೇ ಚಾರ್ಜ್ ತಗೊಂಡಿರ್ತಕ್ಕಂಥ ಪವನ್ ನಿಜ್ಜಾರ್ ಕೂಡ ಭೇಟಿ ನೀಡಿದ್ರು. ಅದಕ್ಕಿಂತ ಮುಂಚಿತವಾಗಿ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಘಟನಾ ಸ್ಥಳ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಕೂಡಲೇ ಸ್ಥಳಕ್ಕೆ ಹೋಗುವಂತೆ ಏನು ಬಳ್ಳಾರಿ ವಲಯದ IG ಆಗಿರ್ತಕ್ಕಂಥ ವರ್ತಿಕಾ ಕಟಿಯಾರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸಿದ್ದಾರೆ. ನಂತರ ಏನು ತೀವ್ರ ಗಲಾಟೆಯಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಶಾಂತಗೊಳಿಸುವಲ್ಲಿ ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಗಲಾಟೆಯಲ್ಲಿ ಸಾಕಷ್ಟು ಜನರಿಗೆ ಗಾಯಗಳಾಗಿದ್ದು, ಓರ್ವ ಸಾವನ್ನಪ್ಪಿದ್ದು ಸದ್ಯ ದುರಂತ ಅನ್ಬೋದು. ದಿವ್ಯಾ. ಓಕೆ ವೀರೇಶ್, ಇನ್ನು ವಾಲ್ಮೀಕಿ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಅಂದ್ರೆ ನಾಳೆ ಫಿಕ್ಸ್ ಆಗಿತ್ತು, ನಿಗದಿ ಆಗಿರೋದ್ರ ಮೇಲೆ ಸಾಕಷ್ಟು ಪ್ರಿಪರೇಷನ್ಸ್ಗಳು ಕೂಡ ಆಗ್ತಾ ಇತ್ತು. ಈ ಬೆನ್ನಲ್ಲೇ ಈ ರೀತಿ ಆಗಿರುವಂತಹ ಗಲಾಟೆ ಆಗಿರೋದ್ರಿಂದ ಆ ಕಾರ್ಯಕ್ರಮದ ನಡೆಯುತ್ತಾ ಇಲ್ವಾ ಅಂತ ಹೇಳಿ ಸದ್ಯ ಅದೇ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ದಿವ್ಯದಾಸ್, ಏನು ರಾಮಲನ್ನ ಕಿತ್ತಿರ್ತಕ್ಕಂಥ ಏನು ಯೋಗಿ ಅರುಣ್ ರಾಜ್ ಅವರು 1,10,00,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು
ವಾಲ್ಮೀಕಿ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿತ್ತು. ಕಳೆದ ಒಂದು ವಾರದ ಹಿಂದೆ ಬಳ್ಳಾರಿ ನಗರಕ್ಕೆ ಒಂದು ಅದ್ದೂರಿಯಾಗಿ ಆ ಮೂರ್ತಿಯನ್ನ ಕೂಡ ತರಲಾಗಿತ್ತು ಮತ್ತು ಅದ್ದೂರಿಯಾಗಿ ಕೂಡ ಸ್ವಾಗತ ಮಾಡಲಾಗಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ನಾರಾ ಭರತ್ ರೆಡ್ಡಿ ಅವರ ಒಂದು ಹಿತಾಸಕ್ತಿಯಂತೆ ಅದು ಅಂದ್ರೆ ಅವರ ವೈಯಕ್ತಿಕ ದುಡ್ಡಿನಿಂದ ಈ ಒಂದು ಪುತ್ಥಳಿಯನ್ನ ಕೆತ್ತನೆ ಮಾಡಿದ್ರು. ಆದರೆ ಈಗಾಗಲೇ ಅದೇ ಸ್ಥಳದಲ್ಲಿ ಅಂದ್ರೆ ಬಿಜೆಪಿ ಕಚೇರಿ, ಹಳೆ ಬಿಜೆಪಿ ಕಚೇರಿ ಮುಂದೆ ಈಗಾಗಲೇ ವಾಲ್ಮೀಕಿ ಪುತ್ಥಳಿ ಇದೆ. ಈ ಪುತ್ಥಳಿ ಬಿಟ್ಟು ಮತ್ತೊಂದು ಪುತ್ಥಳಿ ಯಾಕೆ ನಿರ್ಮಾಣ ಮಾಡತಕ್ಕಂಥದ್ದು ಬಿಜೆಪಿಯ ಒಂದು ಬಣದ ವಿರೋಧವಾಗಿತ್ತು. ಆದರೆ ಇಲ್ಲಿ ಪ್ರಮುಖವಾಗಿ ಶಾಸಕ ನಾರಾ ಭರತ್ ರೆಡ್ಡಿ ಏನಿದ್ದಾರೆ ಅವರು ಕೂಡ ಅಂದ್ರೆ ಬಿಜೆಪಿ ಅವರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ವರ್ಕ್ಗಳನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಅವರು ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ವಿಚಾರಕ್ಕಾಗಿ ಗಲಾಟೆ ನಡೀತಾ ಇದ್ದೇವೆ. ಪದೇ ಪದೇ ಇಂಥ ಗಲಾಟೆಗಳು ಕೂಡ ಮರುಕಳಿಸದಂತೆ ನೋಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಜಿಲ್ಲಾಡಳಿತದ ಒಂದು ಪ್ರಮುಖ ಒಂದು ಇದಾಗಿರ್ತಕ್ಕಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ ಒಂದೇ ನಿಮಿಷ ಫೈರಿಂಗ್ ಮಾಡು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಇದೀಗ ಸುದ್ದಿಗೋಷ್ಠಿ ಸಮರ ಕೂಡ ನಡೆಯುತ್ತೆ. ಇಬ್ಬರು ನಾಯಕರಿಂದಲೂ ಪ್ರತ್ಯೇಕ ಸುದ್ದಿಗೋಷ್ಠಿಯನ್ನ ಮಾಡಲಾಗತ್ತೆ. 11 ಗಂಟೆಗೆ ಜನಾರ್ದನ್ ರೆಡ್ಡಿ, 10:30ಕ್ಕೆ ಭರತ್ ರೆಡ್ಡಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಗಲಾಟೆಯ ಬಗ್ಗೆ ಸ್ವತಃ ನಾಯಕರೇ ಇದೀಗ ಮಾಹಿತಿಯನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ. ಘಟನೆ ಕುರಿತು ಸಮಗ್ರ ಮಾಹಿತಿಯನ್ನ ನೀಡ್ತಾರೆ ಜನಾರ್ದನ್ ರೆಡ್ಡಿ. ಅತ್ತ ಶಾಸಕ ಭರತ್ ರೆಡ್ಡಿಯಿಂದಲೂ ಕೂಡ 10:30ಕ್ಕೆ ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿದೆ. ಇಬ್ಬರಿಂದಲೂ ಕೂಡ ಒಂದೇ ಸಮಯಕ್ಕೆ ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ ಮನೆ ಸುತ್ತಮುತ್ತ ಇನ್ನೊಂದು ಕಡೆ 144 ಸೆಕ್ಷನ್ ಕೂಡ ಜಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಶಾಂತಿಯುತವಾಗಿರುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಆದರೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹಾಗಾದ್ರೆ ಯಾವ ರೀತಿಯಾದಂತಹ ಮಾಹಿತಿಯನ್ನ ಕೊಡ್ತಾರೆ, ಯಾವುದಾದ್ರೂ ಒಂದು ಸ್ಪಷ್ಟ ಚಿತ್ರಣವನ್ನ ನೀಡ್ತಾರಾ, ಏನಾದ್ರೂ ಕ್ಲಾರಿಟಿ ಸಿಗುತ್ತಾ ಅಂತ ಹೇಳಿ ಕಾದು ನೋಡ್ಬೇಕಿದೆ. ಯಾಕೆ ಅಂತ ಹೇಳಿದ್ರೆ ಅದು ಮಿಸ್ ಆಗಿ ಆಗಿರುವಂತದ್ದ ಅಥವಾ ಮಿಸ್ಫೈರ್ ಆಗಿರುವಂತದ್ದ, ಇಂಟೆನ್ಷನಲಿ ಆಗಿರುವಂತದ್ದ, ಏನ್ ಹೇಳ್ತಾರೆ ಸದ್ಯ ನಾಯಕರು ಅನ್ನುವಂತಹ ಕುತೂಹಲ ಕೂಡ ಇದೆ. ಹಾಗಾಗಿ ಇಬ್ಬರು ನಾಯಕರಿಂದಲೂ ಕೂಡ ಪ್ರತ್ಯೇಕ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಒಂದು ಕಡೆ ಜನಾರ್ದನ್ ರೆಡ್ಡಿ ಮಾಡ್ತಾ ಇರುವಂತಹ ಆರೋಪ ಭರತ್ ರೆಡ್ಡಿ ಅವರ ಕಡೆಯಿಂದ ಆಗಿದ್ದು ಅಂತ ಹೇಳಿ, ಹಾಗಾಗಿ ಈ ಒಂದು ಸುದ್ದಿಗೋಷ್ಠಿಯು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಅವರಪ್ಪ ನಾರಾಯಣ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್, ನಿಮಗೆಲ್ಲ ಗೊತ್ತಿದೆ.